ಸೊ ಇದೆಲ್ಲದರ ನಡುವೆ ಈಗ ನಾವು ಮತ್ತೊಂದು ವಿಚಾರ ಕೇಳ್ಪಟ್ವಿ. ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನೀವು ಒಂದು ಕಣ್ಣಿನ ಆಸ್ಪತ್ರೆ ಓಪನ್ ಮಾಡಿದೀರಿ ಅಂತ ಹೇಳಿ, ಅದು ಹೆಂಗೆ ಕಾರ್ಯನಿರ್ವಹಿಸುತ್ತೆ? ಆಕ್ಚುಲಿ ನಾವು 2021ರಲ್ಲಿ ಆಸ್ಪತ್ರೆ ಶುರು ಮಾಡಬೇಕಾದ್ರೆ ನಾವು ನಮ್ಮ ಮನೆಯವರು ಎಲ್ಲರೂ ರಾಜ್ ಫ್ಯಾಮಿಲಿಗೆ ದೊಡ್ಡ ಅಭಿಮಾನಿಗಳು. ಬಹುತೇಕ ಕನ್ನಡದ ಜನತೆಗಳು ರಾಜ್ ಫ್ಯಾಮಿಲಿಗೆ ಅಭಿಮಾನಿಗಳಾಗಿರ್ತಾರೆ. ಹೌದು. ನಾವು ಆಸ್ಪತ್ರೆ ಶುರು ಮಾಡಿದಾಗ KP ಶ್ರೀಕಾಂತ್ ಅಂತ ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಮುಖಾಂತರ ನಾವು ವಜ್ರೇಶ್ವರಿ ಆಫೀಸ್ಗೆ ಹೋಗ್ಬಿಟ್ಟು ಪುನೀತ್ ಅವ್ರನ್ನ ಮತ್ತೆ ಶಿವಣ್ಣ ಅವ್ರನ್ನ ಇಬ್ರು ಭೇಟಿ ಮಾಡಿದ್ವಿ. ಯಾವಾಗ ಶುರು ಮಾಡಿದ್ರಿ ಸರ್ ಅದನ್ನ? ಇದು 2021 ಸುಮಾರು ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿ ಭೇಟಿ ಮಾಡಿದಾಗ ಶಿವಣ್ಣ ಅವರು ನಾನು ಬರ್ತೀನಿ, ಬಜರಂಗಿ ಫಿಲಮ್ ಆ ಟೈಮ್ ರಿಲೀಸ್ ಇರುತ್ತೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಅಪ್ಪು ಸರ್ ಆದ್ರೆ ಬರ್ತೀನಿ, ಇಲ್ಲ ನೀವು ಮಾಡಿ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತೇಳಿ ವಿಶ್ ಮಾಡಿದ್ರು. ನೋಡಿ ಅವಾಗ ಅಪ್ಪು ಸರ್ ಇದ್ರು. ಅಪ್ಪು ಸರ್ ನಮ್ಮ ಹತ್ರ ಇದ್ರು. ಅವಾಗ ನಮ್ದು ಆಸ್ಪತ್ರೆ ನವೆಂಬರ್ 1ಕ್ಕೆ ಒಂದು ಗ್ರ್ಯಾಂಡ್ ಓಪನಿಂಗ್ ಇತ್ತು ಸಿದ್ದರಾಮಯ್ಯ ಸರಿಂದ. ದುರಾದೃಷ್ಟವಶಾತ್ ನಮ್ಗೆಲ್ಲ ನೋವಿನ ಸಂಗತಿ, ಅಕ್ಟೋಬರ್ 29 ಅಪ್ಪು ಅವರು ತೀರ್ಕೊಂಡ್ಬಿಡ್ತಾರೆ. ಅವ್ರು ಬರ್ಬೇಕಿತ್ತು, ಏನೂ ಮಾಡಿಲ್ಲ. ಅವ್ರ ಹೆಸರು ಉದ್ಘಾಟನೆ ಅವತ್ತೇ ಇತ್ತು, 1ನೇ ತಾರೀಕಿತ್ತು, ನವೆಂಬರ್ 1. ಇವರು 29 ತೀರ್ಕೊಂಡ್ರು, ಕೇವಲ 3 ದಿವಸ ಮುಂಚೆ ತೀರ್ಕೊಂಡ್ಬಿಟ್ರು. ಸೊ ಹಂಗಾಗಿ ಅವ್ರು ಬರಕ್ಕಾಗಿಲ್ಲ, ರಾಜ್ ಫ್ಯಾಮಿಲಿ ಅವ್ರು ಯಾರು ನಮ್ಮ ಆಸ್ಪತ್ರೆ ಇನಾಗ್ರೇಷನ್ ಬರಕ್ಕಾಗಿಲ್ಲ. ಆದ್ರೂ ನೀವು ಬಿಡ್ಲಿಲ್ಲ, ಓಪನ್ ಮಾಡಿದ್ರಿ. ಅವು ಅಭಿಮಾನ ನನ್ನಲ್ಲಿ ಇತ್ತು, ಅವ್ರ ಹೆಸರು ಉಳಿಬೇಕು ಅಂತ ಹೇಳಿ ನಾವು ಒಂದು ಕಣ್ಣಿನ ಆಸ್ಪತ್ರೆ ಶುರು ಮಾಡಿದ್ವಿ. ನೀವು ನಂಬಲ್ಲ, ಅದೊಂದು ಸಣ್ಣ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ ಗುಬ್ಬಿ, 1000ಕ್ಕೂ ಹೆಚ್ಚು ಉಚಿತ ಆಪರೇಷನ್ಗಳನ್ನ ಮಾಡಿದ್ವಿ. ಯಾವುದೇ ಪ್ರಚಾರ ಇಲ್ದೇನೆ ಹಳ್ಳಿಲಿ ಈ ನಮ್ಮ ಕ್ಯಾಂಪಲ್ಲಿ ಸಿಗೋವಂಥವ್ರು ಮತ್ತೆ ವಾಕಿನ್ ಪೇಷಂಟ್ಸು ಅವ್ರಿಗೆಲ್ಲ ಫ್ರೀ ಕಣ್ಣಿನ ಆಪರೇಷನ್ ಮಾಡಿಕೊಂಡು ಒಂದು ಕಮ್ಯುನಿಟಿ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಹೆಸರಲ್ಲಿ. ಅವರೇ ನಮ್ಗೆ ಸ್ಫೂರ್ತಿ ಇದ್ರಲ್ಲಿ. ಸೋ ಗ್ರೇಟ್ ಸರ್. ಆಪರೇಷನ್ ಎಲ್ಲ ಮಾಡ್ತಾ ಇರ್ತೀರಾ ಹಾಗಾದ್ರೆ? ಸರ್ಜರಿ ನಮ್ಮಲ್ಲಿ 4 ಕೋಟಿ ಇದಾವೆ. ಸೊ ಹಂಗಾಗಿ ಆರ್ಥೋ ಇರ್ಬೋದು, ಯೂರಾಲಜಿ ಕೇಸಸ್ ಇರ್ಬೋದು, ಜನರಲ್ ಸರ್ಜರಿ, ಗೈನಕ್ ಸರ್ಜರೀಸು, ಕೆಲವು ಸೆಲೆಕ್ಟೆಡ್ ಆಂಕೋ ಸರ್ಜರೀಸ್ ಕೂಡ ನಮ್ಮಲ್ಲಿ ಮಾಡಿದೀವಿ. ಈ ಕಣ್ಣಿನ ಆಸ್ಪತ್ರೆ ಅಂತ ಬಂದಾಗ ಒಂದಿಷ್ಟು ಜನ ಡಾಕ್ಟರ್ಸ್ ಇರಲೇಬೇಕಾಗುತ್ತೆ. ಎಷ್ಟು ಜನ ಇದ್ದಾರೆ ಸರ್ ಡಾಕ್ಟರ್ಸ್ ಸಿಬ್ಬಂದಿ? ನಮ್ಮಲ್ಲಿ ಆಫ್ತಾಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ಪ್ರವೀಣ್ ಅಂತ ಹೇಳಿ ಮತ್ತೆ ಡಾಕ್ಟರ್ ಏಕಾಂತ್ ಅಂತ ಹೇಳಿ, 2 ಸೀನಿಯರ್ ಸರ್ಜನ್ಸ್. ದೇ ಆರ್ ಡೂಯಿಂಗ್ ವೆಲ್. ಮತ್ತೆ ಸಪೋರ್ಟಿಂಗ್ ಸ್ಟಾಫ್, ಅವ್ರಿಗೆ ಏನು ಸಪೋರ್ಟಿಂಗ್ ಸ್ಟಾಫ್ ಬೇಕೋ ಎಲ್ಲ ಇದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಎಸ್, ನೋಡಿ ಈಗ ನಾನು ಈಗಾಗಲೇ ಮತ್ತು ಅದೇ ಬರಬೇಕಂದ್ರೆ ಹಳ್ಳಿ ಭಾಗಗಳಲ್ಲಿ ಪಾಪ ವಯಸ್ಸಾದವರು ಜಾಸ್ತಿ ಜನ ಇರ್ತಾರೆ, ಕಣ್ಣುಗಳು ಕಾಣಿಸ್ತಾ ಇರಲ್ಲ, ಪಾಪ ಏನೋ ಒಂದು ಪೊರೆ ಬಂದಿರೋದಾಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಬಂದ ತಕ್ಷಣ ಅವ್ರನ್ನ ಹೆಂಗ್ ರಿಸೀವ್ ಮಾಡ್ತಾರೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಅಂತ? ಅದಕ್ಕೆ ಸಪ್ರೇಟ್ ಟೀಮೇ ಇದೆ ನಮ್ಮಲ್ಲಿ. ಓಕೆ. ಅದು ಆಫ್ಟರ್ ವಿಂಗೇ ಸಪ್ರೇಟ್ ಇದೆ. ಅವ್ರಿಗೆ ರಿಜಿಸ್ಟ್ರೇಷನ್ ಇಂದ ಹಿಡಿದು ಆಪರೇಷನ್ ಮಾಡಿ ಮನೆಗೆ ಹೋಗೋವರೆಗೂ ನಮ್ಮ ಸಿಬ್ಬಂದಿ ಅವ್ರ ಜೊತೆಲಿ ಇರ್ತಾರೆ. ಕೈ ಹಿಡ್ಕೊಂಡೋಗಿ ಮಾಡಿಸಿ ಕೈ ಹಿಡ್ಕೊಂಡು ಬಂದು ಅವ್ರಿಗೆ ಬಸ್ ಹತ್ತಿಸ್ತಾರೆ. ಆ ರೀತಿ ಒಂದು ವ್ಯವಸ್ಥೆನ ಬಿಲ್ಡ್ ಮಾಡಿದ್ದೀವಿ. ಖುಷಿ ಇದೆ, ಆ ವಿಚಾರದಲ್ಲಿ ನಮ್ಗೆ ಖುಷಿ ಇದೆ. ಏನು ಅಂದ್ರೆ ಈಗ ಸಹಜವಾಗಿ ಒಬ್ಬ ಮನುಷ್ಯ, ನೀವು ಇಷ್ಟು ಓದಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಸಹಜವಾಗಿ ಹೆಂಗಾಗುತ್ತೆ ಅಂತಂದ್ರೆ ಡಾಕ್ಟರ್ಗಳು ಸಿಕ್ಕಾಪಟ್ಟೆ ದುಡ್ಡು ಪೀಕ್ತಾರಪ್ಪ ನಮ್ಮ ಹತ್ರ ಬಡವ್ರು ಹೋದ್ರೆ ಅಂತ ಹೇಳಿ ಅಂತ ಮಾತಿರುತ್ತೆ. ಬಟ್ ನೀವು ನೋಡಿದರೆ ಈಗ 1000ಕ್ಕೆ ಹೆಚ್ಚು ಫ್ರೀ ಟ್ರೀಟ್ಮೆಂಟ್ಗಳು ಜೊತೆಗೆ ಆಪರೇಷನ್ಗಳು ಮಾಡಿದ್ದೀರಿ. ಯಾಕೆ ಸರ್ ಇದೆಲ್ಲ, ಯಾಕೆ ಫ್ರೀ ಆಗಿ ಮಾಡ್ಬೇಕು ನೀವು? ಹಾಗೆ ನಿಮಗೇನು ಲಾಭ? ನಮ್ಮ ವೃತ್ತಿಯಲ್ಲಿ ಆ್ಯಕ್ಚುಲಿ ಲಾಸ್ ಅನ್ನೋದೇ ಇಲ್ಲ. ಪ್ರತಿಯೊಂದರಲ್ಲೂ ನಾವು ಚಾರ್ಜ್ ಮಾಡ್ತೀವಿ. ದುಡ್ಡು ನಮ್ಗೆ ಎಷ್ಟು ನಮ್ಮ ಅವಶ್ಯಕತೆಗೆ ದುಡ್ಡು ಖಂಡಿತವಾಗ್ಲೂ ದುಡಿಬೋದು. ಯಾವಾಗ ದುರಾಸೆ ಆಗುತ್ತೆ ಆವಾಗ ನಮಗೆ ಅದು ಕೊನೆ ಇರಲ್ಲ. ದುಡ್ದಂಥ ಪ್ರಾಮಾಣಿಕ ಹಣದಲ್ಲಿ ನಾವು ಯಾವುದೇ NGO ಜೊತೆ ಟೈಅಪ್ ಮಾಡ್ಕೊಂಡಿಲ್ಲ, ಯಾವುದು ಟ್ರಸ್ಟ್ ಇದು ಏನೂ ಮಾಡ್ಕೊಂಡಿಲ್ಲ. ನಮ್ಮ ಆತ್ಮಸಂತೋಷಕ್ಕೋಸ್ಕರ ಮತ್ತೆ ನಾವು ಬೆಳೆದಿರೋಂಥ ಊರಿನಲ್ಲಿರೋ ನಮ್ಮ ಜನಗಳಿಗೋಸ್ಕರ ಏನಾದ್ರು ಮಾಡಬೇಕು ಅನ್ನೋ ಒಂದು ಸಣ್ಣ ಒತ್ತಾಸೆಯಿಂದ ಇದೆಲ್ಲ ಮಾಡ್ತಾ ಇರೋದಷ್ಟೇ, ಬೇರೆ ಇನ್ನೇನು ಇಲ್ಲ. ಮತ್ತೊಂದು, ಈಗ ನಿಮ್ಮ ಹಾಸ್ಪಿಟಲ್ಗಳಲ್ಲೆಲ್ಲ ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶಗಳು ಇದಾವೆ, ಕಲ್ಪಿಸ್ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ವಿ. ಎಷ್ಟು ಜನ ಉದ್ಯೋಗ ಮಾಡ್ತಾರೆ ಸರ್? ಅರೌಂಡ್ 130 ಜನ ಅಷ್ಟು ಸ್ಟಾಫ್ಸ್ ಇದ್ದಾರೆ ನಮ್ಮಲ್ಲಿ. ಬಹುತೇಕ ಹೊಸಬ್ರೆ. ಅವ್ರನ್ನೆಲ್ಲ ತಗೊಂಡಾಗ ಅವ್ರಿಗೇನು ಹಾಸ್ಪಿಟಲ್ ಫೀಲ್ಡ್ ಬಹುತೇಕ ಹೊಸದಾಗಿರುತ್ತೆ, ಅವ್ರಿಗೇನು ಎಕ್ಸ್ಪೋಜರ್ ಇರಲ್ಲ. ಅವ್ರಿಗೆ ಟ್ರೈನ್ ಅಪ್ ಮಾಡಿಕೊಂಡು ಅಂಥ ಸ್ಟಾಫ್ನ ಇಟ್ಕೊಂಡೇ ನಾವು ಇವತ್ತು ನಡೆಸ್ತಾ ಇದ್ದೀವಿ. ಅದ್ರಲ್ಲಿ ಖುಷಿ ಇದೆ ನಮಗೆ, ಖಂಡಿತ ಖುಷಿ ಇದೆ. ಒಂದು ಉದ್ಯೋಗ ಒಂದು ಇದು, ಮತ್ತೆ ಆ ಭಾಗದ ಜನಗಳನ್ನ ನಾವು ಸ್ಟಾಫ್ ಆಗಿ ತಗೊಂಡು ಕೆಲಸ ಮಾಡಿದಾಗ ನಮ್ದು ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ತಾರೆ. ನಮ್ಮೂರಿಂದ ಒಂದು 4 ಪೇಷಂಟ್ಗೆ ಹೆಲ್ಪ್ ಮಾಡೋಣ ಅಂತ ಅವರಲ್ಲೂ ಆ ಭಾವನೆ ಬರುತ್ತೆ. ಸೊ ಹಂಗಾಗಿ ಇಟ್ಸ್ ಎ ರೊಟೀನ್ ಚೈನ್ ತರ. ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಆ ಥರ ಆಗಿದೆ.